ಈ ಒಂದು ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತ ಕೆಲವ್ರು ಕೇಳಿದ್ರು ಯಾಕೆ ಈ ತರದ ಕಾರ್ಯಕ್ರಮ ಏನ್ ಸಿಗುತ್ತೆ ಈ ಕಾರ್ಯಕ್ರಮದಿಂದ ಅಂತ. ಹಾಗಾಗಿ ನಾವು ಒಂದು ಉತ್ತರ ಕೊಟ್ವಿ. ಪ್ರತಿನಿತ್ಯ ನಾವು ಸಾಮಾಜಿಕ ಜಾಲತಾಣದಲ್ಲಾಗಲಿ, ಮೊಬೈಲ್ ಆಗಲಿ, ದೃಶ್ಯ ಮಾಧ್ಯಮದಲ್ಲಾಗಲಿ ಎಲ್ಲಾ ಕಡೆ ನಕಾರಾತ್ಮಕವಾದ ವಿಷಯಗಳು, ಕೊಲೆ, ಸುಲಿಗೆ, ದರೋಡೆ ಹಾಗೂ ಈ ತರ ಅನೇಕ ಮಾತುಗಳು, ಚಿಂತನೆಗಳನ್ನ ಕೇಳಬೇಕಾದ್ರೆ ಮನುಷ್ಯತ್ವ ಉಳಿಬೇಕು, ಸಮಾಜದಲ್ಲಿ ಸಾತ್ವಿಕತೆ ಉಳಿಬೇಕು ಅಂದ್ರೆ ಈ ತರದ ಒಂದು ಸಾಂಸ್ಕೃತಿಕ ಸಾಮೂಹಿಕವಾದ ಕಾರ್ಯಕ್ರಮವೇ ಕಾರಣ. ಆ ಕಾರ್ಯಕ್ರಮವನ್ನ ಆಯೋಜಿಸೋಕೆ ಮೂಲ ಉದ್ದೇಶವೇ ವ್ಯಕ್ತಿತ್ವ ನಿರ್ಮಾಣ. ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ನೇತೃತ್ವ ಹಾಗೂ ಆಯೋಜಕರ ನೇತೃತ್ವ, ಸಂಸ್ಥೆಗಳ ನೇತೃತ್ವ ಜೊತೆಗೆ ನಿಮ್ಮೆಲ್ಲರ ಇಚ್ಛಾಶಕ್ತಿ, ಈ ತರದ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯ ಪ್ರತಿಫಲವಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಇಲ್ಲಿ 12ನೇ ದಿನವನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿ ಊರಿನಲ್ಲೂ, ಪ್ರತಿ ಹಳ್ಳಿಯಲ್ಲೂ ಒಂದೊಂದು ವಿಚಾರ ತತ್ವಗಳನ್ನ ಇಟ್ಕೊಂಡು ಹೋಗ್ತೀವಿ. ಇವತ್ತು ನಾವು ಇಲ್ಲಿ ನಮ್ಮ ಹಸ್ತಿನಾಪುರದಲ್ಲಿ ಇಟ್ಟಿರುವಂತಹ ವಿಚಾರ ಬಂಜಾರ ಸಂಸ್ಕೃತಿ. ಆ ಒಂದು ವಿಚಾರದ ಸುತ್ತಮುತ್ತ ಹಾಗೂ ಸ್ವತಂತ್ರೋತ್ಸವದ ಜಾಗೃತಿಯ ಕಾರ್ಯಕ್ರಮದ ಜೊತೆಗೆ ಇವತ್ತು ನಾವು ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದೀವಿ. 1876 ಬರೆದ ಅವರು ಅದನ್ನ ಮೊದಲನೇ ಬಾರಿಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ, ಅಂದಿನ 1896 ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಆ ಒಂದೇ ಮಾತರಮಿನ ಗೀತೆಯನ್ನ ಹಾಡ್ತಾರೆ. ನಂತರ 1905 ಬಂಗಾಳ ವಿಭಜನೆ ಆಗುವ ಸಮಯದಲ್ಲಿ ಲಾರ್ಡ್ ಕರ್ಜನ್ ಏನು ಹಿಂದೂ ಮುಸ್ಲಿಂನ ದೂರ ಮಾಡಬೇಕು ಅಂತ ಪಶ್ಚಿಮ ಬಂಗಾಳ ಮತ್ತೆ ಪೂರ್ವ ಬಂಗಾಳ ಮಾಡ್ತಾರೆ. ಆ ಸಮಯದಲ್ಲಿ ಆಗುವಂತಹ ಪಾದಯಾತ್ರೆಯಲ್ಲಿ ಒಂದೇ ಮಾತರಂ ಬಳಸ್ತಾರೆ. ನಮ್ಮ ಭಾರತದ ಮೊದಲನೇ ಧ್ವಜ ಇವತ್ತು ನಾವು ನೋಡ್ತೀವಿ ತ್ರಿವರ್ಣದಲ್ಲಿ ಮತ್ತೆ ಅಶೋಕ ಚಕ್ರ ಇರುವಂತಹ ಧ್ವಜ. ಆದ್ರೆ ಅವತ್ತು 1907 ಜರ್ಮನಿಯಲ್ಲಿ ಮೇಡಮ್ ಬಿಕಾಜಿ ಕಾಮಾ ಅವರು ಒಂದು ಧ್ವಜವನ್ನ ಸೃಷ್ಟಿಸ್ತಾರೆ. ಅದಕ್ಕೊಂದು ರೂಪ ಕೊಡ್ತಾರೆ. ಅದರಲ್ಲಿ ಒಂದೇ ಮಾತರಂ ಅಂತ ಬರೀತಾರೆ. ನೀವು ಗೂಗಲ್ ಅಲ್ಲೂ ನೋಡ್ಬೋದು. 2025 ಆ ಒಂದೇ ಮಾತರಂ ಬರೆದು 150ನೇ ವರ್ಷವನ್ನ ನಾವು ಆಚರಿಸ್ತಾ ಇದ್ದೇವೆ. ಆ ಒಂದು ಮಹಾನ್ ಚೇತನನಾದ ನಿಮ್ಮೆಲ್ಲರ ರಾಷ್ಟ್ರೀಯ ಹಾಗೂ ದೇಶದ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಮತ್ತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡೋಣ ಬಂಧುಗಳೇ. ಹಸ್ತಿನಾಪುರ ಅಂದ ತಕ್ಷಣ ನಮಗೆ ಮಹಾಭಾರತ ಹಸ್ತಿನಾಪುರ ಜ್ಞಾಪಕ ಆಗುತ್ತೆ. ಗಂಗಾ ನದಿ ತಟದಲ್ಲಿರುವಂತಹ ಹಸ್ತಿನಾಪುರ ಹೇಗೆ ಅಲ್ಲಿ ಉತ್ತರ ಭಾರತದ ಒಂದು ಐತಿಹಾಸಿಕ ನೆಲೆಯನ್ನು ಹೊಂದಿದೆ, ಇಲ್ಲಿ ನಮಗೆ ಇದೇ ಪವಿತ್ರವಾದಂತಹ ಅಯ್ಯನ ಕೆರೆಯ ತಟದಲ್ಲಿ ಹಸ್ತಿನಾಪುರ ಇದೆ. ಅಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಹಾಗಾಗಿ ಹಸ್ತಿನಾಪುರದಲ್ಲಿ ತಾಯಿ ಚೌಡೇಶ್ವರಿ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮ ಆಗ್ತದೆ ಅನ್ನೋದು ಅಷ್ಟೇ ಗರ್ವದ ವಿಷಯ ನನಗೆ ಮತ್ತೆ ನಮ್ಮ ಸಂಸ್ಥೆ ಎಲ್ಲರಿಗೂ. ಈ ಒಂದು ವಿಶೇಷವಾದ ಶಾಲಲ್ಲಿ ನನಗೆ 3 ಕಾಗಳು ಕಂಡ್ವು. ಯಾವ ಕಾ? ಮೊದಲನೇದು ಕನ್ನಡಿ. ಕಾಣಿಸ್ತಿದೆ ಎಲ್ಲರಿಗೂ? ಕನ್ನಡಿ ಅಂದ್ರೆ ಆ ಒಂದು ಸಂಸ್ಕೃತಿಯಲ್ಲಿ ಏನ್ ವಿಚಾರ ಇದೆ ಅಂದ್ರೆ ತೆರೆದ ಕಣ್ಣಿನಿಂದ ಪ್ರಪಂಚದ ಎಲ್ಲರನ್ನು ತೆರೆದ ಕಣ್ಣಿನಿಂದ ನೋಡ್ಬೇಕು ಅನ್ನೋ ಒಂದು ಕನ್ನಡಿಯ ಸಂಕೇತ, ಕನ್ನಡದ ಸಂಕೇತ ಇಲ್ಲಿದೆ ನಮ್ಮ ಬಂಧುಗಳೇ. ನಂತರದು 2ನೇದು ಕವಡೆ. ಕವಡೆಗಳನ್ನು ನೋಡ್ತೀರಾ? ಈ ಕವಡೆ ಒಂದು ಶ್ರೇಷ್ಠವಾದ ಒಂದು ವಸ್ತು. ಪ್ರಕೃತಿಯಲ್ಲಿ ನಾವು ಶ್ರೇಷ್ಠರಾಗಿರ್ಬೇಕು ಅಂದ್ರೆ ನಮ್ಮ ಕೊರಳಿನಲ್ಲೂ ಕೂಡ ಆ ಶ್ರೇಷ್ಠತೆಯ ಸಂಕೇತ ಇರಬೇಕು ಅನ್ನೋದು ಇದೇ ಸಂಸ್ಕೃತಿ, ನಮ್ಮ ಬಂಜಾರ ಸಂಸ್ಕೃತಿ ಹೇಳ್ಕೊಡುತ್ತೆ. ಅದಲ್ಲದೆ ಇದು ಅನೇಕ ಬಾರಿ ಕೈಮಗ್ಗದಲ್ಲಿ ಈ ಒಂದು ಇದೆಲ್ಲ ಮಾಡ್ತಿದ್ರು. ಈ ಡಿಸೈನ್ ಏನಿದೆ ಶೃಂಗಾರ, ಆ ಕೈಮಗ್ಗದ ಒಂದೊಂದು ಕತೆಗಳು ನಮಗೆ ಒಂದೊಂದು ಸಂಸ್ಕೃತಿಯ, ಒಂದು ಅಜ್ಜಿಯ, ಒಂದು ಹಳ್ಳಿಯ, ಒಂದು ಊರಿನ, ಒಂದು ಬೇರಿನ, ಒಂದು ಗ್ರಾಮದ ಇತಿಹಾಸವನ್ನ ಹೇಳುತ್ತೆ. ಕವಡೆ, ಕನ್ನಡಿ, ಕೈಮಗ್ಗ ಇದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಇವತ್ತು ನಾನು ಅದನ್ನು ಹಾಕೊಂಡ್ಬಂದಿರೋದು ಏನೋ ಒಂಥರ ಖುಷಿ ಆಗ್ತದೆ. ಅದೇನು ಗೊತ್ತಿಲ್ಲ. ಸಂತ ಸೇವಾಲಾಲ್ ರವರು 1739 ಜನಿಸಿದ ಅವರು 1806 ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಅದೇ ಸಮಯದಲ್ಲಿ ಅನೇಕ ಹೊರದೇಶದ ಒಂದು ಆಡಳಿತ ನಡೀತಿತ್ತು, ಒಂದು ಆಕ್ರೋಶದ ನೆಲೆ ಈ ಭೂಮಿಯಲ್ಲಿ ನಡೀತಿತ್ತು. ಅಂದ್ರೆ ನಮ್ಮ ಸ್ವದೇಶಿಯ ವಿಚಾರ, ಸ್ವದೇಶಿಯ ಪರಂಪರೆ ಮೇಲೆ ಬೇರೆಯವರ ಆಕ್ರಮಣ ಆಗ್ತಿತ್ತು. ಆ ಆಕ್ರಮಣದಲ್ಲಿ ಕೇವಲ 1857 1947 ಆಗದಂತಹ ಸ್ವತಂತ್ರದ ಚಳುವಳಿ ಅಲ್ಲ, ಅದರಿಂದ ಇದ್ದಂತಹ ಅನೇಕ ಸಂತ ಶ್ರೇಷ್ಠರಲ್ಲಿ ಸಂತ ಶ್ರೇಷ್ಠ ಸೇವಾಲಾಲ್ ಮಹಾರಾಜರು ಕೂಡ ಒಬ್ರು. ಅವರ ಒಂದು ಕೊಡುಗೆ ಕೂಡ ಆ ಸ್ವತಂತ್ರ ಸಂಗ್ರಾಮ, ಒಂದು ಸಮಾಜದ ಬದ್ಧತೆಗೆ ಕಾರಣ ಆಗಿದೆ ಅಂತ ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ಬಂಧುಗಳೇ. How is the Josh? How is the Josh? How is the Josh? ಜೈ ಹಿಂದ್, ಜೈ ಭಾರತ್.